ಶುಕ್ರ ಅನ್ನೋದು 60 ಆದಮೇಲೆ ಬಂದಾಗ ಕಾಯಿಲೆಗಳು ಜಾಸ್ತಿ ಕೊಡುತ್ತೆ. ಸೊ ಆವಾಗ ಅದಕ್ಕೆ ಶುಕ್ರನ ಡಯಾಬಿಟೀಸ್ಗೂ ಹಾಕಿದ್ದಾರೆ, ಸಕ್ಕರೆ ಕಾಯಿಲೆ ಅಂತ. ಸೊ ಆ ರೀತಿ ಇರಬೇಕಾದ್ರೆ ಶುಕ್ರ ಗ್ರಹ ವಿತಿನ್ 25 ಪೋಸ್ಟ್ 60 ಬರಲೇ ಕೂಡದು. ಇನ್ನು ಮಿಕ್ಕ ಜಾಗದಲ್ಲಿ ಬಂದಾಗ ವಂಡರ್ಫುಲ್ ಟೈಮಿಂಗ್, ಅದ್ಭುತವಾಗಿರೋ ಟೈಮಿಂಗು. ಓಕೆ, ಶುಕ್ರ ದೋಷ ಅಂದ್ರೇನು ಅದ್ರ ಬಗ್ಗೆ ಮಾಹಿತಿನ ಕೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ, ಹೇಳಿ ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಗಂಡನ ಬಗ್ಗೆ ಕೇಳಕತ್ತ, ಅಳಿಯನ ಬಗ್ಗೆ. ಹೌದಾ, ಡೇಟ್ ಆಫ್ ಬರ್ತ್ ತಿಳಿಸ್ತೀರಾ? ಇಲ್ಲ, ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀನಮ್ಮ. ಏನು ಹೇಳಿದ್ರಿ? ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀನಮ್ಮ. ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀರಾ? ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. 1 to 249 ಒಂದು ನಂಬರ್ ಹೇಳಿ. ಮತ್ತೆ 200 ಸರ್. ಎಷ್ಟು? ಮತ್ತೆ 200. ಮತ್ತಿನ್ನೂರ? ಹಂಗಂದ್ರೆ ಮತ್ತೆ 200 ಮತ್ತೆ ಎರಡು. ಅಷ್ಟೇ ಹೇಳಿ, ಅಷ್ಟೇ ಹೇಳಿ. 200 ಹೇಳಿ. ಹಾಂ ಸರ್. ಮತ್ತೆ ಅಂದಾಗ ಅದು ಯಾವುದೋ ಕನ್ಫ್ಯೂಸ್ ಆಗುತ್ತೆ. ಏನು ಪ್ರಶ್ನೆ ಇತ್ತು? ಅಳಿಯ ಸಿವಿಲ್ ಇಂಜಿನಿಯರ್ ಸರ್, ಅವ್ರು ಕೆಲಸ ಬಿಟ್ಟಿದ್ದಾರೆ, ಕೆಲಸನೇ ಸಿಗ್ತಾ ಇಲ್ಲ ಸರ್, ಯಾವಾಗ ಸಿಗತ್ತೆ ಏನು ಅಂತ. ಆರನೇ ಮನೆ ವೃತ್ತಿಯನ್ನು ತೋರಿಸುತ್ತೆ. 6, 7, 11. ಎಷ್ಟು ಏಜ್ ಅವ್ರಿಗೆ? ಅವ್ರಿಗೆ ಈಗ 32 ವರ್ಷ ಸರ್. 32 ವರ್ಷ. 32, 33. ಈ 6ನೇ ಮನೆ ವೃತ್ತಿ ಸ್ಥಾನದಲ್ಲಿ ನೋಡಿದಾಗ ಅಲ್ಲಿ 7 ಅನ್ನೋ ಒಂದು ಕಾಂಬಿನೇಷನ್ ಬಂದಾಗ ಅವ್ರಿಗೆ ಬಿಸ್ನೆಸ್ ಮಾಡೋ ಆಸಕ್ತಿ ಬಂದಿರ್ಬೋದು ಅಂತ ಜಾತಕ ಹೇಳ್ತಾ ಇದೆ. ಹಾಂ ಸರ್. ಕೆಲಸದಗಿನ ಹೆಚ್ಚಾಗಿ ನಿಮ್ಮ ಅಳಿಯ ಆಗಬೇಕಲ್ವಾ, ಅವ್ರಿಗೆ ಬಿಸ್ನೆಸ್ ಮೇಲೆ ಏನಾದ್ರು ಸ್ವಂತ ಏನಾದ್ರು ಮಾಡೋಣ ಅನ್ನೋ ಆಸಕ್ತಿ ಬಂದಿರೋ ಸಾಧ್ಯತೆ ಇದೆ. ಏನು ಕೆಲಸ ಮಾಡ್ತಾ ಇದ್ರಿ ಅಂತ ಏನೋ ಹೇಳಿದ್ರಲ್ಲ? ಇಂಜಿನಿಯರ್ ಸರ್. ಸಿವಿಲ್ ಅವರು ಇಂಜಿನಿಯರ್. ಮೊದಲು ಅವ್ರ ಸ್ವಂತ ಕಂಪ್ನಿ ಇತ್ತು ಸರ್ ಅವ್ರದ್ದು. ಕೋವಿಡ್ ಬಂದಾಗಿಂದ ಮುಚ್ಚಿದ್ದಾರೆ ಸರ್ ಅವರು. ಓ, ಸೊ ಕೆಲಸ ಸಿಗ್ತಾ ಇಲ್ಲ ಅಲ್ಲ ಹಂಗಾದರೆ. ಕನ್ಫ್ಯಾಕ್ಟ್ ನಾನು ಹೇಳಿದ್ದು ಕರೆಕ್ಟೇ. ಹಂಗಾರೆ ಒಬ್ಬರು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಜಾಬ್ಗೆ ಹೋಗ್ತಾರೆ, ಮತ್ತೆ ಬಿಡ್ತಾರೆ. ಯಾವತ್ತು ಸ್ವಂತವಾಗಿ ಮಾಡೋರಿಗೆ ಇನ್ನೊಂದು ಕಡೆ ಹೋಗಿ ಕೆಲಸ ಮಾಡೋದು ಭಾಳ ಕಷ್ಟಮ್ಮ. ಯಾಕಂದರೆ 7ನೇ ಮನೆ ಬಂತು ಅಂತಂದರೆ ಇಲ್ಲಿ ನಮಗೆ ಆಲೋಚನೆ ಬರುತ್ತೆ. 6ನೇ ಮನೆ ಡಿಸ್ಪ್ಲೇ ಮಾಡ್ತಾ ಇಲ್ಲ, ಏನಕ್ಕೆ ಏನು ಗೊತ್ತಿಲ್ಲ. ನಮ್ಮ ಆ್ಯಪ್ ಡಿಸ್ಪ್ಲೇ ಮಾಡಿ ದಯವಿಟ್ಟು. ಇದು 3ನೇ ದಿವಸ ಡಿಸ್ಪ್ಲೇ ಮಾಡ್ದಲೇ ಇರೋರು. ಇಲ್ಲಿ 7 ಅಂತ ಬಂದಾಗ ನಂಬರು ಯಾವಾಗಲೂ ಕೂಡ ಬಿಸ್ನೆಸ್ ರಿಲೇಟೆಡ್ ಅಂತ ನಮಗೆ ಇಲ್ಲಿ ಬರ್ತಕ್ಕಂಥ ತೋರಿಸುತ್ತೆ.